ರಾಜ್ಯದಲ್ಲಿ ಕೊರೋನಾ ಪಾಸಿಟಿವ್ ಸಂಖ್ಯೆ ದಿನದಿಂದ ದಿನಕ್ಕೆ ಏರಿಕೆ ಆಗ್ತಾ ಇದೆ. ಇದರ ಮಧ್ಯೆ ಕೊರೋನಾದಿಂದ ಈ ವರ್ಷ ಬಲಿಯಾಗಿರುವವರ ಸಂಖ್ಯೆ 4ಕ್ಕೆ ಏರಿಕೆ ಆಗಿದೆ. ಆದರೆ ಕೊರೋನಾ ಈ ಬಾರಿ ಟಾರ್ಗೆಟ್ ಮಾಡಿರುವುದು ಯಾರನ್ನ? ಆರೋಗ್ಯ ಇಲಾಖೆ ಕೊರೋನಾ ಡೆತ್ ಆಡಿಟ್ ಅನ್ನು ಮಾಡಿಸಿದೆ. ಡೆತ್ ಆಡಿಟ್ ನಲ್ಲಿ ಕೊರೋನಾ ಟಾರ್ಗೆಟ್ ಯಾರು ಅನ್ನೋದು ಬಯಲಾಗಿದೆ. ಕೋವಿಡ್ ಡೆತ್ ಆಡಿಟ್ನ ಪ್ರಾಥಮಿಕ ವರದಿಯಲ್ಲಿ ಇದು ಬಹಿರಂಗವಾಗಿದೆ. ಈ ಹಿಂದೆ ಕೊರೋನಾದ ಮೊದಲನೇ ಅಲೆ ಎರಡನೇ ಅಲೆಯ ಸಂದರ್ಭದಲ್ಲಿ ಮಕ್ಕಳು, ವೃದ್ಧರು ಇವರೆಲ್ಲರೂ ಕೋವಿಡ್ನ ಟಾರ್ಗೆಟ್ ಆಗಿದ್ರು. ಓಮಿಕ್ರಾನ್ ಬಂತಲ್ಲ, ಆ ಹೊತ್ತಿನಲ್ಲಿ ಮಕ್ಕಳೇ ಟಾರ್ಗೆಟ್ ಆಗಿದ್ರು ನೇರವಾಗಿ. ಹಾಗಾದರೆ ಈ ಬಾರಿ ಟಾರ್ಗೆಟ್ ಯಾರು? ಈಗಾಗಲೇ 4 ಸಾವಾಗಿದೆ. ಸತ್ತಾರ್ ಇದ್ರ ಬಗ್ಗೆ ಜನ ಡೀಟೇಲ್ಸ್ ಅನ್ನು ಕೊಡ್ತು ಹೋಗ್ತಾರೆ. ಲೈವ್ನಲ್ಲಿ ಜಾಯ್ನ್ ಆಗ್ತಾ ಇದ್ದಾರೆ. ಸತ್ತಾರ್, ಈ ಹಿಂದೆ ಕೊರೋನಾ ಮೊದಲನೇ ಅಲೆ ಎರಡನೇ ಅಲೆ ಬಂದಂಥ ಸಂದರ್ಭದಲ್ಲಿ ವಯಸ್ಸಾದಂಥವರು, ವೃದ್ಧರು ಕೊರೋನಾದ ಟಾರ್ಗೆಟ್ ಆಗಿದ್ರು. ಈಗ ಟಾರ್ಗೆಟ್ ಯಾರು ಅಂತ? ಈ ವರ್ಷ ಕೂಡ ವಯಸ್ಸಾದವರೇ, ವೃದ್ಧರೇ ಟಾರ್ಗೆಟ್ ಆದಂತೆ ಕಾಣ್ತಾ ಇದೆ. ಯಾಕಂದರೆ 2025 ಜನವರಿ 1ರಿಂದ 2025 ಮೇ 31 ನಿನ್ನೆ ತನಕ ರಾಜ್ಯದಲ್ಲಿ ಕೊರೋನಾದಿಂದ ಒಟ್ಟು 4 ಸಾವಾಗಿದೆ. 4 ಸಾವು ಕೂಡ 60 ವರ್ಷ ಮೇಲ್ಪಟ್ಟವರು. ಅಂದರೆ ಕೊರೋನಾಗೆ ಈ ವರ್ಷ ಬಲಿಯಾದರು 4 ಮಂದಿ ಕೂಡ 60 ವರ್ಷ ಮೇಲ್ಪಟ್ಟವರು. ಮೊದಲ ಪ್ರಕರಣದಲ್ಲಿ 83 ವರ್ಷ ಆದರೆ ಎರಡನೇ ಪ್ರಕರಣದಲ್ಲಿ 78 ವರ್ಷ. ಮತ್ತು ಮೈಸೂರು ಮತ್ತು ಬೆಂಗಳೂರಿನಲ್ಲಿ ನಡೆದಂತಹ 12 ಬಲಿ ಏನಿದೆ ಅದರಲ್ಲೂ ತಲಾ 63 ವರ್ಷ. ಅಂದರೆ ಈ ಕೊರೋನಾ ಸೋಂಕಿಗೆ ಬಲಿಯಾದವರು 4 ವ್ಯಕ್ತಿಗಳು ಕೂಡ 60 ವರ್ಷ ಮೇಲ್ಪಟ್ಟವರಾಗಿರೋದ್ರಿಂದ ಇದೀಗ ಡೆತ್ ಅಡಿಟ್ ಮಾಡಲು ಮುಂದಾಗಿದೆ. ಡೆತ್ ಅಡಿಟ್ ಅಂದರೆ ಸಾವಿನ ಸತ್ಯ ಶೋಧವನ್ನು ಮಾಡಲು ಇದೀಗ ಆರೋಗ್ಯ ಇಲಾಖೆ ಮುಂದಾಗಿದೆ. ಈ ಒಂದು ಡೆತ್ ಅಡಿಟ್ನಲ್ಲಿ ಆ ವ್ಯಕ್ತಿ ಏನಿದೆ ಆಸ್ಪತ್ರೆಗೆ ದಾಖಲಾಗುವ ಸಂದರ್ಭದಲ್ಲಿ ಯಾವ ಕಂಡೀಷನ್ ಅಲ್ಲಿದ್ದ, ಆಸ್ಪತ್ರೆಗೆ ಬಂದ ನಂತರ ಯಾವ್ಯಾವ ರೀತಿಯಲ್ಲಿ ಆತ ಟ್ರೀಟ್ಮೆಂಟ್ ಕೊಡಲಾಯಿತು, ಯಾವ ಮೆಡಿಸಿನ್ ಅಲ್ಲಿ ಬಳಕೆ ಆಯಿತು, ಮತ್ತೆ ಆ ಒಂದು ಟೈಮ್ ಏನಾದರೂ ಲೋಪ ಆಯ್ತಾ, ಎಲ್ಲ ವಿಚಾರ ಕೂಡ ಡೆತ್ ಅಡಿಟ್ನಲ್ಲಿ ಗೊತ್ತಾಗಲಿದೆ. ಇದೇ ಕಾರಣಕ್ಕೆ ಡೆತ್ ಅಡಿಟ್ ಮಾಡಲು ಮುಂದಾಗಿದೆ. ಮತ್ತೊಂದು ವಿಚಾರ ಏನಂದರೆ ಕೇವಲ ಈ 4 ಮಂದಿಯದು ಮಾತ್ರವಲ್ಲ, ಕಳೆದ 10 ದಿನದಲ್ಲಿ ಒಂದು 4 ಸಾವು ಸಂಭವಿಸಿದೆ. ಆ 10 ದಿನದಲ್ಲಿ ಸರ್ಕಾರಿ ಆಸ್ಪತ್ರೆಯಲ್ಲಿ ಮೃತಪಟ್ಟಂತಹ ಇತರ ವ್ಯಕ್ತಿಗಳ ಡೆತ್ ಅಡಿಟ್ ಮಾಡಲು ಕೂಡ ಇದೀಗ ಆರೋಗ್ಯ ಇಲಾಖೆ ಮುಂದಾಗಿದೆ. ಈ ಮೂಲಕ ಕೊರೋನಾ ಡೆತ್ಗೆ ಎಕ್ಸಾಕ್ಟ್ ಕಾಸ್ ಆಫ್ ಡೆತ್ ಏನು, ಆ 4 ಮಂದಿ ಏನಿದ್ರು ಆ ಥರ ಅವ್ರಿಗೆ ಇತರ ಕಾಯಿಲೆಯಿಂದ ಕೂಡ ಬಳಲ್ತಾ ಇದ್ರು. ಬಟ್ ಅವರಿಗೆ ಆ ಬೇರೆ ಕಾಯಿಲೆ ಅವರ ದೇಹದಲ್ಲಿ ಎಷ್ಟು ಮಟ್ಟದಲ್ಲಿ ಪರಿಣಾಮ ಬೀರಿತ್ತು, ಅದರ ಜೊತೆ ಕೊರೋನಾ ಎಷ್ಟು ಮಟ್ಟದಲ್ಲಿ ಪರಿಣಾಮ ಬೀರುತ್ತೆ ಅನ್ನೋದನ್ನು ಪತ್ತೆ ಹಚ್ಚಲು ಇದೀಗ ಡೆತ್ ಅಡಿಟ್ ಮಾಡಲು ಮುಂದಾಗಿದೆ. ಇದೇ ಕಾರಣಕ್ಕೆ ಈ ವರ್ಷ ಬಹುತೇಕರು ಕೊರೋನಾ ಸೋಂಕಿತ ಕೂಡ 60 ವರ್ಷ ಮೇಲ್ಪಟ್ಟವರಾಗಿರೋದ್ರಿಂದ ಇದೇ ಕಾರಣಕ್ಕೆ ಸಿಎಂ ಸಿದ್ದರಾಮಯ್ಯ ಮತ್ತು ಆರೋಗ್ಯ ಸಚಿವರಾಗಿರುವಂತಹ ದಿನೇಶ್ ಗುಂಡೂರಾವ್ ಒಂದು ಸಲಹೆಯನ್ನು ಕೊಟ್ಟಿದ್ರು. ಜನಸಂದಣಿ ಇರುವ ಜಾಗದಲ್ಲಿ 60 ವರ್ಷ ಮೇಲ್ಪಟ್ಟವರು ಮಾಸ್ಕ್ ಧರಿಸಿದ್ರೆ ಉತ್ತಮ ಅನ್ನೋ ಸಲಹೆಯನ್ನು ಕೊಟ್ಟಿದ್ರು. ಮುಂದಿನ ದಿನದಲ್ಲಿ ಆ ಕಡ್ಡಾಯ ಮಾಸ್ಕ್ ಬರುತ್ತಾ ಅನ್ನೋದನ್ನು ಈಗಾಗಲೇ ತಜ್ಞರು ಅಂದರೆ ಟಾಸ್ಕ್ ಫೋರ್ಸ್ ಸಮಿತಿಯಲ್ಲಿ ನಿರ್ಧಾರ ಆಗುತ್ತೆ. ಈ ಡೆತ್ ಅಡಿಟ್ ಆದಂತಹ ನಂತರದಲ್ಲಿ 60 ವರ್ಷ ಮೇಲ್ಪಟ್ಟವರಿಗೆ ಜನಸಂದಣಿ ಇರೋ ಜಾಗ ಆಗಿರ್ಬೋದು ಅಥವಾ ಈ ಪಬ್ಲಿಕ್ ಪ್ಲೇಸ್ನಲ್ಲಿ ಯಾವ ರೀತಿ ಇರಬೇಕು, ಅವರಿಗೆ ಮಾನದಂಡ ಏನು, ಮಾಸ್ಕ್ ಹಾಕಬೇಕು ಅನ್ನೋದಕ್ಕೆ ಒಂದು ಮಾರ್ಗಸೂಚಿ ಕೂಡ ಬಿಡುಗಡೆ ಆಗುವ ಸಾಧ್ಯತೆ ಇದೆ. ವಾಸುದು ನ್ಯೂಸ್ ಫಸ್ಟ್, ನಿರ್ಭೀತಿಯಿಂದ ನಿಮ್ಮ ಪರವಾಗಿ.